ನಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು ವಿಶೇಷವಾಗಿರ್ತಕ್ಕಂಥ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ನಾವು ಫೈನಲ್ ರಿವಿಷನ್ಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನೋಟ್ಸ್ ಆಗಿರ್ಬೋದು ಮತ್ತು ಅತಿ ಮೇನ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಪಾರ್ಟಲ್ಲಿ 16ನೇ ಪಾಠ ಮೌರ್ಯರು ಮತ್ತು ಕುಶಾನರಲ್ಲಿ ಮೌರ್ಯರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಕುಶಾನರ ಬಗ್ಗೆ ನೋಡೋಣ. ಯಾರು ಹಿಂದಿನ ವಿಡಿಯೋ ನೋಡಿಲ್ಲಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಇದೆ. ಆ ಪ್ಲೇಲಿಸ್ಟ್ಗೆ ಹೋದರೆ ಹಿಂದಿ ಆಗಿರ್ಬೋದು, SS ಆಗಿರ್ಬೋದು, ಸೈನ್ಸ್ನಲ್ಲಿ ಪ್ರಾಕ್ಟೀಸ್ ಪೇಪರ್ಗಳು, ಬೋರ್ಡ್ದವ್ರು ಕೊಟ್ಟಿರ್ತಕ್ಕಂಥ ಪೇಪರ್ಗಳ ಕ್ವಶನ್ ಆನ್ಸರ್ಸ್ಗಳು, ಈ ಥರದ ನೋಟ್ಸ್ಗಳು ಸಹಿತ ಇದ್ದಾವೆ, ಒಂದು ಸರಿ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಇವತ್ತು ಕುಶಾನರ ಬಗ್ಗೆ ಮೇನ್ ಏನಲ್ಲ ತಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ. ಸೊ ಫಸ್ಟ್ ವಿದ್ಯಾರ್ಥಿಗಳೇ, ಕುಶಾನರು ಅಂದಾಗ ಸೊ ಇವರು ಗ್ರೀಕರ ನಂತರ ಏನಾಗ್ತಾರಪ್ಪ ಅಂದರೆ ಭಾರತದ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರಿದ್ದಾರೆ. ಯಾರು? ಕುಶಾನರು. ಆಮೇಲೆ ಕುಶಾನರ ಸಮಯದಲ್ಲಿ ಬೌದ್ಧ ಧರ್ಮಕ್ಕೆ ವಿಶೇಷ ರೀತಿಯಾಗಿರ್ತಕ್ಕಂಥ ಒಂಥರದ ಒಂದು ಚಲನೆ ಸಿಕ್ಕಿತ್ತು ಅಂತ ಹೇಳ್ತೀರಾ. ಅಂದರೆ ವೇಗ ಏನಾಯ್ತಪ್ಪ ಅಂದರೆ ಅದು ಪಡೆದುಕೊಂಡಿತು. ಯಾವ ಧರ್ಮ? ಬೌದ್ಧ ಧರ್ಮ. ಮುಂದೆ ಬೌದ್ಧ ಧರ್ಮದಲ್ಲಿನೂ ಕೂಡ 2 ಪಂಥ ಇದ್ದಾವೆ, ಮಹಾಯಾನ ಮತ್ತು ಹೀನಯಾನ. ಅದರಲ್ಲಿ ಈ ಬೌದ್ಧ ಧರ್ಮದಲ್ಲಿ ಮಹಾಯಾನ ಪಂಥ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿನ ಪ್ರೋತ್ಸಾಹವನ್ನು ಕುಶಾನರ ಸಮಯದಲ್ಲಿ ಪಡೆದುಕೊಳ್ತದೆ. ಇದೊಂದು ನೆನಪಿಟ್ಕೊಳ್ಬೇಕು. ಕುಶಾನರ ಕಾಲದಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಶಿಲ್ಪಕಲೆ ವಿಕಾಸಗೊಂಡಿತು, ಅದು ಗಾಂಧಾರ ಶಿಲ್ಪಕಲೆ ಅಂತ ಕರೀತಾರೆ. ಇಷ್ಟು 4 ಪಾಯಿಂಟ್ಗಳು ನೀವು ಮೇನ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು 3ನೇ ಪೇಜಲ್ಲಿ. ಮುಂದೆ ಹೋಗೋಣ. ಈ ಕುಶಾನರು ಮುಖ್ಯವಾಗಿ ಮೌರ್ಯರ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂಥ ಒಂದು ಪ್ರಮುಖ ರಾಜಮನೆತನ ಅಂತ ಹೇಳ್ತೀವಿ. ಹಾಗಾದ್ರೆ ಕುಶಾನರು ಯಾವ ದೇಶದಿಂದ ಭಾರತಕ್ಕೆ ವಲಸೆ ಬಂದ್ರಂದ್ರೆ ಅವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆಯನ್ನು ಬರ್ತಾರೆ. ಹಾಗಾದ್ರೆ ಕುಶಾನರು ಯಾವ ಸಂತತಿಗೆ ಸೇರಿಕೊಂಡಿದ್ದಾರೆ ಅಂದ್ರೆ ಅವರು ಯೂಚಿ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗದ ಸಂತತಿಗೆ ಸೇರಿಕೊಂಡಿದ್ದಾರೆ. ಫಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಇವರು ಶಕರು ಮತ್ತು ಪಾರ್ಥಿಯನ್ನರು ವಾಯವ್ಯ ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳಾಗ್ತಾರೆ. ಈ ಶಕ ಮತ್ತು ಪಾರ್ಥಿಯನರನ್ನು ಸೋಲಿಸಿ ಕುಶಾನರು ಎಲ್ಲಿ ಬಂದು ನೆಲೆಕೊಳ್ತಾರೆ? ಗಾಂಧಾರ ಪ್ರದೇಶದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬಂದು ನೆಲೆಸಿಕೊಳ್ತಾರೆ ಅಂತಕ್ಕಂಥದ್ದು ಆರಂಭಿಕ ಸಾಧನೆಯಲ್ಲಿ ತಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದೆ ಇರದೆ ಈ ಕುಶಾನರ ಮನೆತನವನ್ನು ಸ್ಥಾಪಿಸಿರ್ತಕ್ಕಂಥ ದೊರೆ ಯಾರಪ್ಪ ಅಂದ್ರೆ ಕುಜಲ್ ಖಡ್ಫೀಸಸ್ ಅಂತ ಹೇಳ್ತಾರೆ. ಇಲ್ಲಿ ಕುಜಲ್ ಖಡ್ಫೀಸಸ್ ನಂತರ ಇಬ್ಬರು ರಾಜರು ಬಹಳ ಫೇಮಸ್ ಆಗಿದ್ದಾರೆ. ಒಬ್ರು ವಿಮ್ ಖಡ್ಫೀಸಸ್, ಇನ್ನೊಂದು ಕನಿಷ್ಕ ಅಂತಕ್ಕಂಥದ್ದು. ಇಲ್ಲಿ ಕುಶಾನರು ಯೂಚಿ ಅಂತಕ್ಕಂಥ ಸಂತತಿಗೆ ಸೇರಿಕೊಂಡಿದ್ದಾರೆ. ಈ ಕುಜಲ್ ಖಡ್ಫೀಸಸ್ ಏನು ಸಾಧನೆಪ್ಪ ಅಂದ್ರೆ ಈತನ ಸಮಯದಲ್ಲಿ ಈ ಯೂಚಿ ಬನಗಳು, ಯೂಚಿ ಒಂದು ಸಂತತಿಯಲ್ಲಿ ಬಹಳಷ್ಟು ಪಂಗಡಗಳಾಗಿದ್ದವು, ಅದನ್ನೆಲ್ಲ ಒಂದುಗೂಡಿಸ್ತಕ್ಕಂಥ ಕೆಲಸ ಕುಜಲ್ ಖಡ್ಫೀಸಸ್ ಮಾಡ್ತಾನೆ. ಈತ ಹಿಂದೂ ಕುಶ್ನ ಬೆಟ್ಟಗಳನ್ನು ದಾಟಿ ಕಾಬೂಲ್ ಮತ್ತು ಕಾಶ್ಮೀರದಲ್ಲಿ ಬಂದು ನೆಲೆಸಿಬಿಡ್ತಾನೆ. ಯಾರು? ಕುಜಲ್ ಖಡ್ಫೀಸಸ್. ಈ 2 ಪಾಯಿಂಟ್ಗಳು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ಮುಂದೆ ಬರ್ತಕ್ಕಂಥ ರಾಜ ವಿಮ್ ಖಡ್ಫೀಸಸ್ ಬರ್ತಾನೆ. ಈತ ಚಿನ್ನದ ನಾಣ್ಯಗಳನ್ನು ಏನು ಮಾಡಿದ ತನ್ನ ಸಮಯದಲ್ಲಿ ಹೊರಡಿಸಿದ್ದ. ಇದನ್ನೇ ಇಲ್ಲಿಂದ ಮುಂದಕ್ಕೆ ಕುಶಾನರು ಏನು ಮಾಡ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿ ಚಿನ್ನ ಮತ್ತು ತಾಮ್ರದ ನಾಣ್ಯಗಳನ್ನು ಟಂಕನೆಯನ್ನು ಮಾಡ್ತಾರೆ. ಸೊ ವಿಮ್ ಖಡ್ಫೀಸಸ್ ಬಗ್ಗೆ ಚಿನ್ನದ ನಾಣ್ಯ ಅಂತಕ್ಕಂಥ 1 ಪಾಯಿಂಟನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಇನ್ನು ವಿಮ್ ಖಡ್ಫೀಸಸ್ ನಂತರ ಬಂದಿರತಕ್ಕಂಥ ಶ್ರೇಷ್ಠ ರಾಜನೇ ಯಾರಪ್ಪ ಅಂದ್ರೆ ಕನಿಷ್ಕ ಅಂತ ಕರಿತೀವಿ. ಈ ಕನಿಷ್ಕ ಸಾಮಾನ್ಯ ಶಕವರ್ಷ 78ರಲ್ಲಿ ರಾಜ್ಯಾಳ್ವಿಕೆಯನ್ನು ಆರಂಭಿಸಿ ಹೊಸ ಯುಗವನ್ನು ಆರಂಭಿಸ್ತಾನೆ. ಅದನ್ನೇ ಶಕಯುಗ ಅಂತ ಕರೀತಾರೆ. ಇಲ್ಲಿ 2-3 ಕ್ವಶನ್ಗಳು ಬರ್ತಾವ. ಶಕಯುಗ ಎಂದರೇನು? ಶಕಯುಗ ಯಾವಾಗ ಆರಂಭವಾಯಿತು? ಶಕಯುಗವನ್ನು ಯಾರು ಆರಂಭಿಸಿದರು ಅಂತ ಕೇಳ್ತಾರ. ಕನಿಷ್ಕ ಆರಂಭಿಸಿದ ಸಾಮಾನ್ಯ ಶಕ 78ರಲ್ಲಿ. ಸಾಮಾನ್ಯ ಶಕ 78ರಲ್ಲಿ ಕನಿಷ್ಕ ರಾಜ್ಯಾಳ್ವಿಕೆಯನ್ನು ಆರಂಭಿಸಿ ಹೊಸ ಯುಗಕ್ಕೆ ನಾಂದಿ ಹಾಡಿದ್ದಕ್ಕೆ ಶಕಯುಗ ಅಂತ ಕರೀತಾರೆ. ಹಾಗಾದರೆ ಕನಿಷ್ಕನ ಕಾಲದಲ್ಲಿ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿತ್ತಪ್ಪ ಅಂದ್ರೆ ದಕ್ಷಿಣದ ಸಾಂಚಿಯಿಂದ ಹಿಡಿದು ಪೂರ್ವದ ಬನಾರಸ್ವರೆಗೆ ಏನಾಗಿತ್ತು? ಆತನ ಸಾಮ್ರಾಜ್ಯ ಹಮ್ಮಿಕೊಂಡಿತ್ತು. ಅಂದರೆ ವಿಶೇಷವಾಗಿ ಕನಿಷ್ಕನ ರಾಜಧಾನಿ ಪುರುಷಪುರ ಆಗಿತ್ತು. ಮತ್ತೊಂದು ಕನಿಷ್ಕನ ಸಮಯದಲ್ಲಿ ಒಂದು ನಗರ ಬಹಳಷ್ಟು ಪ್ರಸಿದ್ಧ ಆಯಿತು. ಅದು ಯಾವುದಪ್ಪ ಅಂದರೆ ಮಥುರಾ ಅಂತ ಕರೀತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಕುಶಾನರ ಸಮಯದಲ್ಲಿ ಬೌದ್ಧ ಧರ್ಮಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆಶ್ರಯವನ್ನು ಕೊಟ್ಟಿದ್ರು. ಈ ಬೌದ್ಧ ಧರ್ಮದ ವಿದ್ವಾಂಸರು, ಪಂಡಿತರು ಸಹಿತ ಕನಿಷ್ಕನ ಸಮಯದಲ್ಲಿದ್ದರು. ಅವರು ಅಶ್ವಘೋಷ, ವಸುಮಿತ್ರ, ಸಂಘರ್ಷ ಅಂತಕ್ಕಂಥದ್ದು ಒಂದು ಆಗ್ತದೆ. ಏನಪ್ಪ ಅಂದ್ರೆ ಅದು 4ನೇ ಬೌದ್ಧ ಸಮ್ಮೇಳನ ಕೂಡ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ 2 ದೇಶಗಳಿಗೆ ನಿಯೋಗವನ್ನು ಕಳಿಸ್ತಾನೆ. ಅದು ಮಧ್ಯ ಏಷ್ಯಾ ಮತ್ತು ಚೀನಾ ದೇಶ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಷ್ಟು
ಈ ಕುಶಾನರ ಸಮಯದಲ್ಲಿ ನೀವುಗಳು ಮೋಸ್ಟ್ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ನೋಟ್ಸ್ ಆಗಿತ್ತು. ಇನ್ನು ಕ್ವಶನ್ಸ್ಗಳನ್ನು ಹೇಳ್ತೀರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಕ್ವಶನ್ ಇತ್ತು, ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿದವರು ಯಾರು? ಕುಶಾನರು ಯಾವ ಧರ್ಮಕ್ಕೆ ವಿಶೇಷ ಚಲನೆಯನ್ನು ಕೊಟ್ಟರು? ಕುಶಾನರ ಕಾಲದಲ್ಲಿ ಬೌದ್ಧರ ಯಾವ ಪಂಥ ಹೆಚ್ಚಿನ ಪ್ರೋತ್ಸಾಹ ಪಡೆಯಿತು? ಕುಶಾನರ ಕಾಲದಲ್ಲಿ ಯಾವ ಶಿಲ್ಪಕಲೆ ವಿಕಾಸಗೊಂಡಿತು? ಮೌರ್ಯರ ನಂತರ ಬರುವ ಪ್ರಮುಖ ರಾಜಮನೆತನ ಯಾವುದು? ಕುಶಾನರು ಎಲ್ಲಿಂದ ಭಾರತಕ್ಕೆ ಬಂದರು? ಕುಶಾನರು ಯಾವ ಸಂತತಿಗೆ ಸೇರಿದವರು? ಕುಶಾನರು ಯಾರನ್ನ ಸೋಲಿಸಿ ಭಾರತದ ಯಾವ ಪ್ರದೇಶದಲ್ಲಿ ನೆಲೆಸಿದರು? ಕುಶಾನರ ಮನೆತನದ ಸಂಸ್ಥಾಪಕ ಯಾರು? ಕುಶಾನರ ಮನೆತನದ ಪ್ರಸಿದ್ಧ ದೊರೆಗಳು ಯಾರು? ಕುಶಾನರು ಯಾವ ಬುಡಕಟ್ಟಿಗೆ ಸೇರಿದವರು? ಕುಜಲ್ ಕಡ್ಪೀಸಸ್ನ ಸಾಧನೆಗಳನ್ನು ತಿಳಿಸಿ. ವಿಮ್ ಕಡ್ಪೀಸಸ್ನ ಸಾಧನೆಗಳನ್ನು ತಿಳಿಸಿ. ಕನಿಷ್ಕನ ಸಾಧನೆಗಳನ್ನು ಬರೀರಿ. ಶಕಯುಗ ಅಂದರೆ ಏನು? ಅದು ಯಾವಾಗ ಮತ್ತು ಯಾರು ಆರಂಭಿಸಿದರು? ಕನಿಷ್ಕನ ರಾಜಧಾನಿ ಯಾವುದು? ಕನಿಷ್ಕನ ಕಾಲದ ಪ್ರಮುಖ ನಗರ ಯಾವುದು? ಕನಿಷ್ಕನ ಸಮಯದಲ್ಲಿದ್ದ ಬೌದ್ಧ ವಿದ್ವಾಂಸರು ಯಾರು? 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ಮತ್ತು ಯಾರ ಅಧ್ಯಕ್ಷತೆಯಲ್ಲಿ ನಡೀತು? ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು? ಕನಿಷ್ಕ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಯಾವ ದೇಶಗಳಿಗೆ ನಿಯೋಗ ಕಳುಹಿಸಿದನು ಅಂತ ಏನು ಮಾಡಿದ್ದಾರೆ, ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ಈ ಕ್ವಶನ್ಸ್ಗಳಿಗೆ ತಾವೇನು ಮಾಡಬೇಕು, ವಿದ್ಯಾರ್ಥಿಗಳ ಪ್ರಿಪ್ರೇಷನನ್ನು ಮಾಡ್ಕೋಬೇಕು. ನನಗನ್ನಿಸ್ತದ ನಾನು ನಿಮಗೆ ಭಾಳಷ್ಟು ಡೀಟೇಲ್ ಆಗಿ ಮೇನ್ ಏನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ನಿಮ್ಮ ಎಕ್ಸಾಮ್ಗಾಗಿ ಅನ್ನೋದನ್ನು ಕುಶಾನರ ಬಗ್ಗೆ ಎಳೆಯಾಗಿ ಹೇಳಿದ್ದೀನಿ. ಮತ್ತು ಕ್ವಶನ್ಸ್ಗಳನ್ನು ಸಹಿತ ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಸಾಧ್ಯವಾದಷ್ಟು ಈ ವಿಡಿಯೋಗಳನ್ನು ಪಾಸ್ ಮಾಡಿ ಅದನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ವಿಡಿಯೋಗಳನ್ನು ಹೆಚ್ಚು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ನಿಮ್ಮ ವ್ಯೂಸ್ ಹೀಗೆ ಇತ್ತಂದರೆ ನಾನು ಮತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ವ್ಯೂಸ್ಗಳು, ನಿಮ್ಮ ಸಪೋರ್ಟ್ಗಳು. ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಿ, ಎಷ್ಟು ನಮಗೆ ವ್ಯೂಸ್ಗಳನ್ನು ತಂದು ಕೊಡ್ತೀರಿ, ಅಷ್ಟು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳು ಹೆಚ್ಚು ವಿಡಿಯೋಗಳನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ. ಪ್ರಾಕ್ಟೀಸ್ ಪೇಪರ್ಸ್ ಇದ್ದಾವೆ, ಬೋರ್ಡ್ನ ಕ್ವಶನ್ ಆನ್ಸರ್ಸ್ ಇದ್ದಾವೆ. ಹಿಂದಿಯಲ್ಲಿನೂ ಕೂಡ ಇದೇ ತರಹದ ವಿಡಿಯೋಗಳನ್ನು ಲೈನಪ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳು ನಿಮಗಾಗಿದ್ದಾವೆ, ನೀವು ನೋಡಬೇಕು, ನಮಗೆ ಮೋಟಿವೇಶನ್ಸ್ಗಳನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಗುರಿ. ಸೊ ನೋಡುವ, ವಿಡಿಯೋಗೆ ವ್ಯೂಸ್ ಬರ್ತಂದರೆ ಮುಂದಿನ ಪಾಠದಲ್ಲಿ ಈ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಬಂದು ನಮ್ಮ ಟೆಲಿಗ್ರಾಮ್ಗೆ ಸೇರಿಕೊಳ್ಳಿ. ಆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವೆಲ್ಲ ಅಪ್ಡೇಟ್ಗಳನ್ನು ಮಾಡ್ತಾನೆ ಇರ್ತೀವಿ. ಸಿಗುವ ಹೊಸ ವಿಡಿಯೋದಲ್ಲಿ, ಅಲ್ಲಿಯವರೆಗೂ ಬಾಯ್.